ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಆಪರೇಷನ್ ಸಿಂಧೂರ ಯಾರು ಮರೆಯೋದಕ್ಕೆ ಸಾಧ್ಯ ಹೇಳಿ? ಸೊ ಆಪರೇಷನ್ ಸಿಂಧೂರ ಅಂದ ತಕ್ಷಣ ನಮಗೆ ಏನೋ ಒಂದು ರೀತಿಯಲ್ಲಿ ಸಂತೋಷ. ಪಾಕಿಸ್ತಾನವನ್ನು ಬಗ್ಬಡಿದು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿದ್ವಿ, ನಾವು ವಿಜಯಿಗಳಾದ್ವಿ. ಸೊ ಈ ರೀತಿಯ ನೆರೇಟಿವ್ಸ್ ನಮಗೆ ಇದ್ದುದು. ನಮ್ಮ ದೇಶ ಪಾಕಿಸ್ತಾನವನ್ನು ಸೋಲಿಸಿದರೆ ಸಂತೋಷ ಆಗೋದು ತುಂಬ ಸಹಜ ಅಲ್ವಾ? ಸೊ ಆದರೆ ಇದಾದ ಮೇಲೆ ಕೆಲವು ವಿಚಾರಗಳು ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಯಿತು. ಸೊ ಅದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳು ನಿಗೂಢವಾಗಿವೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಅದು ಹೇಗೆ ಅನ್ನೋದನ್ನು ನಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಆಪರೇಷನ್ ಸಿಂಧೂರ ಏನಿದೆ, ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಪಾಕಿಸ್ತಾನ ಅನ್ನೋದು ನೆಲದ ಮೇಲೆ ಇರೋದೇ ಇಲ್ಲ. ಯಾಕೆಂದರೆ ನಮ್ಮ ಮೋದಿಜಿಯವರು, ಪ್ರಧಾನಿಯವರು, ಅವರು 50 ಇಂಚು ಇದೆ. ಅವರು ಹಿಂದೊಂದು ಮಾತನ್ನು ಹೇಳಿದರು, ಭಾರತದ ಒಬ್ಬ ಸೈನಿಕನ ತಲೆ ಹೋದರೆ ಪಾಕಿಸ್ತಾನದ 10 ಸೈನಿಕರ ತಲೆ ತೆಗಿತೀವಿ ಅಂತ. ವೀರಾವೇಶದ ಮಾತುಗಳು, ತುಂಬ ಖುಷಿ ಕೊಡುವಂಥ ಮಾತುಗಳು, ದೇಶ ಪ್ರೇಮಿಗಳ ರೋಮ ರೋಮ ಎದ್ದು ನಿಲ್ಲುವಂಥ ಮಾತುಗಳು, ಸಂತೋಷವ ಸಂತೋಷ. ಅಂತಹ ಮೋದಿಜಿ ಪಹಲ್ಗಾಮ್ ನಂತರ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದವರು ಪಾಕಿಸ್ತಾನ ಇರೋದಕ್ಕೆ ಬಿಡ್ತಾರಾ? ಬಿಡಲ್ಲ ಅಂದ್ಕೊಂಡಿದ್ವಿ. ಪಾಕಿಸ್ತಾನಕ್ಕೆ ಎಂತಹ ಪಾಠ ಅಂದರೆ ಆ ದೇಶ ಇನ್ನು ಯಾವತ್ತೂ ಕೂಡ ಎದ್ದು ನಿಲ್ಲೇಬಾರದು. ಅವರೆಲ್ಲ ಭಿಕಾರಿಗಳಾಗೋಗ್ಬಿಡ್ಬೇಕು, ಅವ್ರ ನಾಮಾವಶೇಷ ಆಗ್ಬಿಡ್ಬೇಕು, ನಮ್ಮ ವೈರಿಗಳೇ ಇರೋಲ್ಲ, ಆ ಸ್ಥಿತಿ ನಿರ್ಮಾಣ ಆಗಬೇಕು. ಮೋದಿಜಿ ಅದನ್ನು ಮಾಡ್ತಾರೆ. ಆದರೆ ಯುದ್ಧ ಪ್ರಾರಂಭವಾಗಿ 3-4 ದಿನದಲ್ಲಿ ಯುದ್ಧ ನಿಲ್ಲುವ ಸ್ಥಿತಿ ಬಂತು. ಹಾಗಿದ್ರೆ ಯುದ್ಧ ನಿಂತಿದ್ದು ಹೇಗೆ? ಪಾಕಿಸ್ತಾನ ಸಂಪೂರ್ಣವಾಗಿ ಶರಣಾಗಿತ್ತ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಶರಣಾದದ್ದು ನಮಗೆ ಗೊತ್ತಿದೆ 1971ರಲ್ಲಿ. ಸುಮಾರು 70,000ಕ್ಕೂ ಹೆಚ್ಚು ಸೈನಿಕರು ಅನ್ನು ಭಾರತ ಸೆರೆ ಹಿಡಿದಿತ್ತು. ಸೊ ಅದಾದ ಮೇಲೆ ಭಾರತದ ಸೇನಾ ಮುಖ್ಯಸ್ಥರು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದರು. ಆ ಒಪ್ಪಂದಕ್ಕೆ ಸಹಿ ಹಾಕಿರುವ ಫೋಟೋ ಇವತ್ತು ಸಿಗುತ್ತೆ. ಪಾಕಿಸ್ತಾನ ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡಿತ್ತು. ಬಾಂಗ್ಲಾದೇಶ ರಚನೆಯಾಗಿತ್ತು. ಸೊ ಪಾಕಿಸ್ತಾನವನ್ನು ಸೋಲಿಸಿದ ಹೆಮ್ಮೆ ನಮಗಿದ್ದು 1971ರಲ್ಲಿ ಅಲ್ವಾ? ಸೊ ಆದರೆ ಈ ಬಾರಿ ಪಾಕಿಸ್ತಾನ ಸೋತ ಬಗ್ಗೆ ಆಗಲಿ ಇನ್ನೊಂದಾಗಲಿ, ಪಾಕಿಸ್ತಾನ ಸೋತಿದ್ರೆ ಅಟ್ಲೀಸ್ಟ್ 71ರಂತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಿದ್ರಲ್ವ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಮತ್ತು. ಅಂದರೆ ಈ ಯುದ್ಧ ಏನಿದೆ ಇದು ಎಬ್ರಪ್ಟ್ ಆಗಿ ಮುಗೀತು ಅಂತ. ಎಬ್ರಪ್ಟ್ ಇನ್ ದ ಸೆನ್ಸ್, ಒಂದು ಯುದ್ಧಕ್ಕೆ ಒಂದು ಉದ್ದೇಶ ಇರುತ್ತೆ. ಆ ಯುದ್ಧದ ಉದ್ದೇಶ ಯಾವುದು ಅಂದರೆ ನಾವು ಗೆಲ್ಲುವುದು ಮತ್ತು ನಮ್ಮ ವೈರಿಗಳನ್ನು ಸೋಲಿಸೋದು ಅಲ್ವಾ? ಇದು ಆಗಬೇಕು. ಅದಾದರೆ ಯುದ್ಧದ ಉದ್ದೇಶ ಈಡೇರದಂತೆ. ಆದರೆ ಪಹಲ್ಗಾಮ್ಗೆ ನೀವು ಪ್ರತಿಯಾಗಿ ನೀವೇನು ಮಾಡಿದ್ರಿ, ನೀವು ಈ ಯುದ್ಧದ ಸಂದರ್ಭದಲ್ಲಿ ಸೊ ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ಶಿಬಿರಗಳ ಮೇಲೆ ನೀವು ದಾಳಿ ನಡೆಸಿದ್ರಿ, ನಿಜ. ಅವರು ಎಷ್ಟು ಜನ ಸತ್ತರೋ ಗೊತ್ತಿಲ್ಲ. ಅದಾದ ಮೇಲೆ ಸೊ ಪಾಕಿಸ್ತಾನದ ನೂರ್ಖಾನ್ ವಾಯುನೆಲೆ ಮೇಲೆ ಅಲ್ಲಿ ಭಾರತ ನಡೆಸಿದ್ವಿ. ಆದರೆ ಯಾವುದೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ವಲ್ಲ? ಯಾಕೆ ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ? ಅದು ಎಬ್ರಪ್ಟ್ ಆಗಿ ನಿಂತ ಹಾಗಿದ್ರೆ. ಸೊ ಅದರಿಂದ ಈಗಿರುವ ಪ್ರಶ್ನೆ, ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧ ನಿಂತಿದ್ದು ಹೇಗೆ? ಯುದ್ಧದ ಪರಿಣಾಮ ಅಥವಾ ಯುದ್ಧ ಜಯಾಪಜಯದ ಬಗ್ಗೆ ಇನ್ನೊಂದು ಇಶ್ಯೂ ಅದು. ಆದರೆ ಅದು ಎಬ್ರಪ್ಟಾಗಿ ನಿಂತಿದ್ದು ಹೇಗೆ? ಸೊ ಭಾರತ ಹೇಳುವ ಪ್ರಕಾರ ಭಾರತದ ದಟ್ ಸೇನಾ ಇವರು ಮುಖ್ಯಸ್ಥರು ಪಾಕಿಸ್ತಾನದವರು ಮಾತಾಡ್ಕೊಂಡು ನಿಲ್ಲಿಸಿದ್ರು ಅನ್ನೋದು ವಾದ. ಯಾಕೆ ಮಾತಾಡ್ಕೊಂಡು ನಿಲ್ಲಿಸಿದ್ರು? ನಾವು ಯಾಕೆ ಒಪ್ಕೊಂಡ್ವಿ? ಒಳ್ಳೆಯ ಅವಕಾಶ ಆಗಿತ್ತಲ್ವಾ? ಪಾಕಿಸ್ತಾನ ಬಡ್ದು ಹಾಕಿ ಮುಗಿಸ್ಬಿಡ್ತಿದ್ಬೋದಾಗಿತ್ತಲ್ವಾ? ಆ ಶಕ್ತಿ ನಮ್ಮ ಸೈನ್ಯಕ್ಕಿತ್ತು, ಆ ಒಂದು ಮನೋಧೈರ್ಯ ನಮ್ಮ ಪ್ರಧಾನಿಗಳಿಗಿತ್ತು.
ಅಲ್ವಾ? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗಿತ್ತು. ನಮ್ಮ ಗೃಹ ಸಚಿವರಂತೂ ಅಂತಿಂಥವರಲ್ಲ, ಅವರು ಕಥಂ ಅಂಥ ಗೃಹ ಸಚಿವರು. ಇನ್ನೇನೋ ಕಾಂಗ್ರೆಸ್ ಇದ್ದರೆ ಓಕೆಪ್ಪ, ಕಾಂಗ್ರೆಸ್ಸು ಮುಸ್ಲಿಂ ಅಪೀಸ್ಮೆಂಟ್ಗಾಗಿ ಪಾಕಿಸ್ತಾನ ಜೊತೆ ಹಿಂಗೆ ಹಾಗೆ ಅಂತ ಹೇಳ್ಬೋದಾಗಿತ್ತು. ಬಿ ಜೆ ಪಿಗೆ ಮುಸ್ಲಿಂ ಅಪೀಸ್ಮೆಂಟ್ ಇರಲಿಲ್ಲ ಅಲ್ವಾ? ಬಿ ಜೆ ಪಿ ಅಂತ ಪಕ್ಷದ ಸರ್ಕಾರ, ವಾಯ್ ಯುದ್ಧ ನಿಂತಿದೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವ್ರು ಯಾರು ಕೊಡ್ತಾ ಇಲ್ಲ. ಸೊ ಆದರೆ ಟ್ರಂಪ್ ಹೇಳಿದರು ಏನಂತ, ಅಮೇರಿಕಾದಲ್ಲಿ ನಾನು ಮಧ್ಯಪ್ರವೇಶ ಮಾಡಿ ಈಗ 2 ಅಣುರಾಷ್ಟ್ರಗಳ ನಡುವಿನ ಯುದ್ಧವನ್ನು ನಿಲ್ಲಿಸಿದೆ. ಅದು ಇದುವರೆಗೆ ಅವರು 65 ಬಾರಿ ಹೇಳಿದ್ದಾರೆ. ಎಷ್ಟು ಬಾರಿ? 65. ನಾನೀಗ ಮಾತನಾಡಬೇಕಾದ್ರೆ ಇನ್ನೆಲ್ಲ ಅವರು ಟ್ರಂಪ್ ಮಾತಾಡ್ಬಿಟ್ರೆ ಅದು 66ನೇ ಬಾರಿ ಆಗುತ್ತೆ ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಅದು ಹೇಳಿದ ಮೇಲೆ ಯಾವತ್ತೂ ಕೂಡ ನಮ್ಮ ಪ್ರಧಾನಿ 56 ಇಂಚಿನ ನರೇಂದ್ರ ಮೋದಿಯವರು ಈ ಬಗ್ಗೆ ಯಾವುದೇ ರಿಯಾಕ್ಟು ಮಾಡಿಲ್ಲ. ಟ್ರಂಪ್ ಸುಳ್ಳು ಹೇಳಿದ್ದಾರೆ ಅಂತಲೂ ಹೇಳಿಲ್ಲ, ಸುಮ್ಮನೆ ಇದ್ದರು. ಸೊ ಹಾಗಿದ್ದರೆ ನಮ್ಮಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ಮೌನ ಇರೋದಿದೆಯಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಹಾಗಿದ್ದರೆ ಮೋದಿಯವರದ್ದು ಇದು ಮೌನಂ ಸಮ್ಮತಿ ಲಕ್ಷಣವೇ? ಆಯಿತು, ಟ್ರಂಪ್ ಹೇಳ್ತಾ ಇದ್ದಾರೆ, ಟ್ರಂಪ್ ಏನೋ ಹುಚ್ಚ ಹಾಕೊಂಡು ಹೋಗಲಿ ಹಂಗೆ ಅಂದ್ಕೊಂಡು ಸುಮ್ಮನಿದ್ರೆ, ಈಗ 2 ದಿನಗಳ ಹಿಂದೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದು ಚೀನಾ ಇದಕ್ಕೆ ಎಂಟ್ರಿ ತೆಗೆದುಕೊಂಡಿದೆ. ಚೀನಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾವೇ. ನೋಡಿ, ಟ್ರಂಪ್ ಹೇಳ್ತಾರೆ ಅಮೇರಿಕಾ ತಾವು ಯುದ್ಧ ನಿಲ್ಲಿಸ್ತೀವಿ ಅಂತ. ಈಗ ಚೀನಾ ಹೇಳ್ತಿದೆ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ. ಭಾರತ ಹೇಳ್ತಿದೆ ಇಲ್ಲ, ನಾವಿಬ್ಬರೇ ಮಾತಾಡ್ಕೊಂಡ್ವಿ ಅಂತ. ಪಾಕಿಸ್ತಾನ ಹೇಳ್ತಿದೆ ಹೌದು ಟ್ರಂಪ್ ನಿಲ್ಲಿಸಿದ್ರು ಅಂತ. ಟ್ರಂಪ್ಗೆ ಎಲ್ಲ ಕ್ರೆಡಿಟನ್ನು ಕೊಟ್ಬಿಟ್ಟು ಅವ್ರಿಗೆ ಟ್ರಂಪ್ಗೆ ನೋಬೆಲ್ ಪ್ರೈಸ್ ಕೊಡಿ ಅಂತ ಶಿಫಾರಸು ಕೂಡ 2 ಬಾರಿ ಮಾಡಿಬಿಡ್ತು. ಹಾಗಿದ್ರೆ ಸತ್ಯ ಯಾವುದು ಸುಳ್ಳು ಯಾವುದು? ಇಂಟ್ರೆಸ್ಟಿಂಗ್ ಅಲ್ಲ? ಯಾರು ಸುಳ್ಳು ಹೇಳ್ತಿರುವವರು, ಯಾರು ಸತ್ಯ ಹೇಳ್ತಿರುವವರು? ಈಗ ಯಾಕೆ ಚೀನಾ ಇದ್ದಕ್ಕಿದ್ದ ಹಾಗೆ ಎಂಟ್ರಿ ತೆಗೆದುಕೊಂಡು ಈ ಮಾತನ್ನು ಹೇಳ್ತಿದೆ? ಯಾಕೆಂದರೆ ಈ ಆಪರೇಷನ್ ಸಿಂಧೂರ ನಡೆದಂಥ ಸಂದರ್ಭದಲ್ಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು, ಅವರೇನು ರಾಹುಲ್ ಸಿಂಗ್ ಸಮಥಿಂಗ್, ಸಬ್ಜೆಕ್ಟು ಕರೆಕ್ಷನ್ ಹೆಸರು, ಅವರು ಹೇಳಿದರು ನಾವು ಯುದ್ಧ ಮಾಡಿದ್ದು 1 ರಾಷ್ಟ್ರದ ಜೊತೆಯಲ್ಲ 3 ರಾಷ್ಟ್ರದ ಜೊತೆ ಅಂತ. ಅವರು ಹೇಳಿದ್ದು ನಾವು ಕೇವಲ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿಲ್ಲ, ಚೀನಾದ ಜೊತೆಗೆ ಯುದ್ಧ ಮಾಡಿದ್ವಿ, ಹಾಗೆ ಟರ್ಕಿ ಜೊತೆಗೂ ಯುದ್ಧ ಮಾಡಿದ್ವಿ. ಅದರ ಅರ್ಥ ಏನು ಅಂದರೆ, ಪಾಕಿಸ್ತಾನಕ್ಕೆ ದಟ್ ಚೀನಾ ಮತ್ತು ಟರ್ಕಿ ಬೆಂಬಲ ನೀಡಿದ್ವು ಅನ್ನೋದರ ಅರ್ಥ. ಟರ್ಕಿ ಏನಿದೆ, ಟರ್ಕಿಯ ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಚೀನಾ ಸುಮಾರು ಚೀನಾದ ಪ್ರತಿಶತ 80ರಷ್ಟು ಶಸ್ತ್ರಾಸ್ತ್ರಗಳೇನಿವೆ ಅದನ್ನೇ ಪಾಕಿಸ್ತಾನ ಬಳಸಿದ್ದು. 1. 2ನೇದು, ಅದಕ್ಕಿಂತ ಬಹಳ ಮುಖ್ಯವಾಗಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಆನ್ ಟೈಮ್ ಇಂಟೆಲಿಜೆನ್ಸ್ ಅಂತ. ಈ ಯುದ್ಧದಲ್ಲಿ ಇದು ಬಹಳ ಮುಖ್ಯವಾದ ಇವತ್ತಿನ ದಿನ ಇಂಟೆಲಿಜೆನ್ಸ್. ಏನಿದು ಆನ್ ಟೈಮ್ ಇಂಟೆಲಿಜೆನ್ಸ್ ಅಂದರೆ, ಭಾರತದ ಇಡೀ ಸೇನಾಪಡೆ ಎಲ್ಲದರ ಮೂವ್ಮೆಂಟ್ಗಳನ್ನು ರನ್ನಿಂಗ್ ಕಾಮೆಂಟ್ರಿ, ಹಾಗೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ತಾರೆ ನೋಡಿ, ಆವಾಗ ಕೊಟ್ಟ ಹಾಗೆ ಪಾಕಿಸ್ತಾನಕ್ಕೆ ಒದಗಿಸೋದು. ಅದು ಚೀನಾದ ಸ್ಯಾಟಲೈಟ್ ಮೂಲಕ. ಚೀನಾ ಸ್ಯಾಟಲೈಟ್ ಮೂಲಕ ಭಾರತವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಗ್ರಹಿಸ್ತಾ ಅದರ ಮಾಹಿತಿಯನ್ನು ಸಂಗ್ರಹಿಸ್ತಾ ಪಾಕಿಸ್ತಾನಕ್ಕೆ ಕಳಿಸ್ತಾ ಇತ್ತು. ಅಂದರೆ ಭಾರತ ಯಾವ ವಿಮಾನ ಹೊರಟಿತು, ಆ ಕಾರಣಕ್ಕಾಗಿಯೇ ಭಾರತದ ಕೆಲವು ವಿಮಾನಗಳು ಉರುಳು ಬಿದ್ದು ಅಂತ ಏನು ಹೇಳಲಾಗ್ತಾ ಇದೆ, ಬಿಕಾಸ್ ಆಫ್ ಚೀನಾ ಕೊಟ್ಟಂಥ ಆನ್ ಟೈಮ್ ಇಂಟೆಲಿಜೆನ್ಸ್ನಿಂದ. ಸೊ ಈ ಆನ್ ಟೈಮ್ ಇಂಟೆಲಿಜೆನ್ಸು ಎಂಥ ಇದಾಗಿತ್ತು ಅಂತ ಅಂದರೆ, ಸೊ ಆ ಮೂಲಕ ಪಾಕಿಸ್ತಾನ ಭಾರತದ ಇಡೀ ಸೇನಾ ಮೂಮೆಂಟ್ಗಳೇನಿವೆ, 3 ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಅದರ ಮೂಮೆಂಟಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಆನ್ ಟೈಮ್ ಮಾಹಿತಿ ಪಾಕಿಸ್ತಾನಕ್ಕೆ ಸಿಗ್ತಾ ಇತ್ತು. ಆದ್ದರಿಂದ ಅದನ್ನು ಕೌಂಟರ್ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗಿದ್ದರೆ ಈಗ ಯಾಕೆ ಚೀನಾ ಹೀಗೆ ಹೇಳ್ತಾ ಇದೆ? ಅದಕ್ಕೆ 2-3 ರೀತಿಯ ಅನಾಲಿಸಿಸ್ಗಳಿವೆ. ಒಂದು, ಹೀಗಿರಬಹುದು ಅಂತ ಎಲ್ಲ ವಿಶ್ವದ ಬೇರೆ ಬೇರೆ ಡಿಫೆನ್ಸ್ ಅನಾಲಿಸ್ಟ್ಗಳು ಈ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳು ಬಿಟ್ಟುಬಿಡಿ, ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ, ಇನ್ನೊಂದು ಮಾಡಿದೆ, ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್.
ಸೊ ಈ ಡಿಫೆನ್ಸ್ ಅನಾಲಿಸ್ಟ್ ಹೇಳುವ ಪ್ರಕಾರ ಸಾಧ್ಯತೆಗಳು ಒಂದು ಏನು ಅಂತಂದರೆ, ಯಾವಾಗ ಟ್ರಂಪ್ ಯು ಸಿ ದಟ್ ಇದರಲ್ಲಿ ಇಂಟರ್ಫಿಯರೆನ್ಸ್ ಮಾಡಿದ್ರು, ಈ ಯುದ್ಧದಲ್ಲಿ ಮಧ್ಯಪ್ರವೇಶ ಮಾಡಿದ್ರು, ಪಾಕಿಸ್ತಾನಕ್ಕೆ ಸಲಹೆ ಕೊಟ್ಟರು, ಆಗ ಚೀನಾ ಏನು ಮಾಡ್ತು ಅಂತ ಅಂದರೆ, ಸೊ ಇದರ ಕ್ರೆಡಿಟೆಲ್ಲ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಆ ಕೊನೆಯ ಹಂತದಲ್ಲಿ ಪಾಕಿಸ್ತಾನಕ್ಕೆ ಸೂಚನೆ ಕೊಡ್ತು, ಅಥವಾ ಪಾಕಿಸ್ತಾನಕ್ಕೆ ಇಂಟೆಲಿಜೆನ್ಸ್ ಇದನ್ನು ಕೊಡ್ತಾ ಇತ್ತಲ್ವ, ಅದನ್ನು ನಿಲ್ಲಿಸ್ಬಿಡ್ತು ಅಂತ ಹೇಳಲಾಗ್ತಾಯಿದೆ. ಚೀನಾ ಸೊ ಆನ್ ಟೈಮ್ ಇಂಟೆಲಿಜೆನ್ಸ್ ಇನ್ಪುಟ್ ಏನು ಕೊಡ್ತಾ ಇತ್ತು, ಯಾವಾಗ ಚೀನಾದ ಕಡುಬೈದಿ ಅಮೇರಿಕ ಇಂಟರ್ಫಿಯರ್ ಆಯಿತು, ಈ ಇನ್ಪುಟ್ಟನ್ನು ಕೊಡೋದನ್ನು ಚೀನಾ ನಿಲ್ಲಿಸ್ಬಿಡ್ತು. ಸೊ ಯಾವಾಗ ಚೀನಾದಿಂದ ಈ ಒಂದು ಆನ್ ಟೈಮ್ ಇನ್ಪುಟ್ ಬರೋದು ನಿಂತು ಹೋಯ್ತೋ, ಪಾಕಿಸ್ತಾನಕ್ಕೆ ಯುದ್ಧ ನಿಲ್ಲಿಸದೇನೆ ಬೇರೆ ದಾರಿ ಉಳಿಯಲಿಲ್ಲ. ಆದ್ದರಿಂದ ಈಗ ಚೀನಾ ಕ್ಲೇಮ್ ಮಾಡ್ಕೊಳ್ತಾ ಇರೋದು ಇದರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ. ಆದರೆ ಭಾರತದ ಸ್ಟ್ಯಾಂಡ್ ಏನಿದೆ, ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯಾವುದೇ ಯುದ್ಧದಲ್ಲಿ ಇನ್ನೊಂದಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ಗೆ ನಾವು ಅವಕಾಶ ಕೊಡಲ್ಲ ಅನ್ನೋದು ಭಾರತದ ಸ್ಟ್ಯಾಂಡ್. ಅದು ಬೇರೆ ಬೇರೆ ಕಾರಣಕ್ಕಾಗಿ, ಅದು ನಾನು ಇನ್ನೊಂದು ಸಂದರ್ಭದಲ್ಲಿ ತಮಗೆ ವಿವರಿಸಬಲ್ಲೆ. ಸೊ ಆ ಕಾರಣಕ್ಕಾಗಿ ಆ ಸ್ಟ್ಯಾಂಡ್ ಹಿಡ್ಕೊಂಡು ನಾವು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಭಾರತ ಸ್ಟ್ಯಾಂಡ್ ತಗೊಂಡಿದೆ. ಆದರೆ ಸೊ ಚೀನಾ ಇರಲಿ ಅಮೇರಿಕಾ ಆಗಲಿ ಇದರಲ್ಲಿ ಇಂಟರ್ಫಿಯರ್ ಮಾಡೇ ಇಲ್ಲ ಅಂತ ಪ್ರೂವ್ ಮಾಡುವುದು ಕಷ್ಟ. ಅದಿಲ್ಲ ಅಂತ ಅಂದರೆ ಸೊ ಈ ಯುದ್ಧ ಬೇರೆ ರೂಪವನ್ನು ಪಡಿತಾ ಇತ್ತು ಅಂತ ಕೂಡ ನಾವು ವಾದ ಮಾಡಬಹುದಾಗಿದೆ. ಅದರಿಂದ ತಪ್ಪಿದ್ದೆಲ್ಲಿ ಹಾಗಿದ್ರೆ ಅದು ಪ್ರಶ್ನೆ. ಅದರಿಂದ ಆಪರೇಷನ್ ಸಿಂಧೂರ ಏನಿದೆ, ಆ ಸಿಂಧೂರದ ಫಲಶ್ರುತಿ ಒಂದಾದರೆ, ಬಿಸಿ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದವರು ಯಾರ ಒತ್ತಡಕ್ಕೆ ಭಾರತ ಮಣಿತು, ಒತ್ತಡಕ್ಕೆ ಮಣದೇ ಇಲ್ವೋ ಆ ಪ್ರಶ್ನೆ ಹಾಗೆ ಜೀವಂತ ಉಳ್ಕೊಳ್ಳುತ್ತೆ. ಯಾಕೆಂತಂದರೆ ಒಂದು ಯುದ್ಧವನ್ನು ಪ್ರಾರಂಭ ಆದಾಗ ಅದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋದರೆ ಬೆಲೆ. ಅದಿಲ್ಲ ಅಂದರೆ ಎರಡು ರಾಷ್ಟ್ರಗಳಲ್ಲೂ ಒಂದು ಒಪ್ಪಂದ ಆಗಬೇಕು. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಜೊತೆ ಈ 4 ದಿನದ ಯುದ್ಧದ ನಂತರ ಒಂದು ಒಪ್ಪಂದ ಆಗಿದ್ದರೆ, ಪಾಕಿಸ್ತಾನ ಇನ್ನೇನು ನಾನು ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲ್ಲ, ನಾನು ಸೋತಿದ್ದೇನೆ ಅಂತಂದರೆ, ಆಗ ಈ ಯುದ್ಧಕ್ಕೆ ಭಾರತ ಗೆದ್ದು ಅಂತ ಹೇಳ್ಬೋದಾಗಿತ್ತು. ಅದು ಯಾವುದೂ ಆಗಿಲ್ಲ ಅಂದರೆ ಇನ್ಯಾವುದೋ ದೊಡ್ಡ ರಾಷ್ಟ್ರಗಳು ಮಧ್ಯಪ್ರವೇಶ ಮಾಡಿ ಯುದ್ಧವನ್ನು ನಿಲ್ಲಿಸೋದು ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಹಾಗೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ನೀಡಬೇಕಾದವರು ಯಾರು ಅಂದರೆ ನಮ್ಮ ಈಗಿನ ಪ್ರಭುತ್ವ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಆದರೆ ಚೀನಾ ಮತ್ತು ಅಮೇರಿಕದ ಪ್ರಶ್ನೆ ಬಂದರೆ ಆ ಎರಡು ರಾಷ್ಟ್ರಗಳ ಥರ ಸುಳ್ಳು ಅಂತ ಹೇಳುವ ಶಕ್ತಿ ಕೂಡ ನಮ್ಮ ಪ್ರಧಾನಿ ಉಳ್ಕೊಂಡೇ ಇಲ್ಲ. ಯಾಕೆ ಗೊತ್ತಿಲ್ಲ. ಅವರು ಅಮೇರಿಕ ಅಂದರೆ ಹೆದರ್ತಾರೆ, ಚೀನಾ ಅಂದರೆ ಹೆದರ್ತಾರೆ. ಆ ಎರಡು ರಾಷ್ಟ್ರಗಳು ಯಾವ ಸ್ಟೇಟ್ಮೆಂಟ್ ಕೊಟ್ಟರು ಮೌನಿ ಬಾಬಾ ಆಗಿಬಿಡ್ತಾರೆ ಪ್ರಧಾನಿಗಳು. ಅವ್ರು ಏನು ಮಾತಾಡೋದಿದ್ರು ಚುನಾವಣಾ ಪ್ರಚಾರ ಸಭೆಗಳಲ್ಲೇ ಕಾಚಿ ಹೊಡೆದು ಮಲಗಿಸ್ಬಿಡ್ತಾರೆ. ನೀವೇನಿದ್ರು ಅವ್ರಿಗೆ ಮತ್ತೆ ಬೈಯೋದಕ್ಕೆ ಕಾಂಗ್ರೆಸ್ ಬೇಕು, ಜವಾಹರ್ಲಾಲ್ ನೆಹರು ಬೇಕು. ಬಟ್ ಈ ವಿಚಾರದಲ್ಲಿ ಜವಾಹರ್ಲಾಲ್ ನೆಹರು ಬೈಯೋಂಗಿಲ್ಲ ಅಲ್ವಾ? ಅದು ಅವ್ರ ಸಮಸ್ಯೆ ಅಂತ ನನಗನ್ಸುತ್ತೆ. ಇಲ್ದಿದ್ರೆ ಬಿಡ್ತಿರಲಿಲ್ಲ ಮೋದಿಯವರು. ಸೊ ಜವಾಹರ್ಲಾಲ್ ನೆಹರು ಅವ್ರ ಕಾಲದಿಂದಲೇ ಕಾರಣದಿಂದಲೇ ಆಪರೇಷನ್ ಸಿಂಧೂರ ನಿಂತು ಅಂತ ಹೇಳ್ಬಿಡ್ತಿದ್ರು. ಹೇಳಬಹುದು, ಅವ್ರಿಗೆ ನೀವು ಹಿಂಗೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಸಾಮಾನ್ಯ ಒಬ್ಬ ಜನರ ಹತ್ರ ನಿರೀಕ್ಷೆ ಮಾಡ್ಬೋದು. ಈ ನಾನ್ ಬಯಾಲಜಿಕಲ್ ಆಗಿ ಹುಟ್ಟಿರ್ತಾರಲ್ವ ದೇವರ ಇದು ವರಪ್ರಸಾದ ಅಂದರೆ ಬಯಾಲಜಿಕಲ್ ಅಲ್ಲದೇ ಹುಟ್ಟಿರ್ತಾರಲ್ವ, ಮೋದಿ ಹಂಗೆ ಹೇಳಿದ್ದಾರೆ. ಅಂಥವ್ರು ಹೇಳೋಕ್ಕಾಗಲ್ಲ ಹಿಂಗೆ ಅಂತ ಹೇಳ್ಬೋದು. ಆದರೆ ಕ್ಲಾರಿಫೈ ಮಾಡೋಕ್ಕೆ ಇವರು ನೆಹರು ವಾಪಸ್ ಬರೋಕ್ಕಾಗಲ್ಲ. ಅದರಿಂದ ಮೂಲಭೂತವಾಗಿ ಯಾಕೆ ಮೋದಿಜಿ ಅಮೇರಿಕಾದ ಅಧ್ಯಕ್ಷರು ಮತ್ತು ಚೀನಾದ ಆಡಳಿತ ಇದೆಯಲ್ಲ, ಕಮ್ಯುನಿಸ್ಟ್ ಆಡಳಿತ, ಅವರ ಕುರಿತು ಯಾಕೆ ತುಟಿ ಮುಚ್ಕೊಂಡಿರ್ತಾರೆ? BJPಯವರು, ಚಡ್ಡಿಯವರು, ಲಂಗೋಟಿಯವರು ಈ ಬಗ್ಗೆ ಉತ್ತರ ಕೊಟ್ಟರೆ ಒಳ್ಳೆಯದು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.